ಒಲಿ ಮುಂದ್ ಕುಂತ ಅವ್ವ ಮಾಡೋ ಬಿಸಿ ರೊಟ್ಟಿ ಪಲ್ಯ ಮೊಸರು ಊಟ ಮಾಡೋದ್ರಾಗಿರೋ ಸುಖ ಎಲ್ ಬಿ ಇಲ್ಲ ನೋಡ್ರಿ. ಏನಾದ್ರೂ ಕೆಲಸ ಹೇಳವ್ವ ಅಂತೇಳಿ ನಮ್ಮ ಅವ್ವ ಕೇಳಿದ್ರ ಬ್ಯಾಲರ್ ತಗೊಂಬಂದು ಅದಕ್ಕೆ ನೀರ್ ತುಂಬಿಡು ಮಗ ಅಂತ ನಮ್ಮ ಅವ್ವ ಅಂದೋಡ್ರಿ. ಬ್ಯಾರಲ್ ತಂದಿಟ್ಟು ಅದಕ್ಕೆ ನೀರೆಲ್ಲಾ ಹಾಕ್ಬಿಟ್ಟು ತೊಳೆದ ಎರಡೆರಡ್ ಕೊಡ ನೀರ್ ತಂದು ಬ್ಯಾರಲ್ ಎಲ್ಲಾ ತುಂಬಿಟ್ಟು ಶಿಸ್ತು ಜಳಕ ಮಾಡಿ 3 ಬಟ್ ಯುವತಿ ಪಟ್ಟ ಎಳ್ದು ದೇವ್ರಿಗೆ ನಮಸ್ಕಾರ ಮಾಡಿ ಶಿಸ್ತು ಗಂಗಾಳ ತಗೊಂಡು ಒಲಿ ಮುಂದ್ ಕುಂತ ನಮ್ಮ ಅವ್ವ ದಪ್ಪ ದಪ್ಪ ಅಂತೇಳಿ ರೊಟ್ಟಿ ಬಡಿಲತ್ತೇಳ್ರಿ. ಬೆಂಗ್ಳೂರ್ನಾಗ ಉಳಿಯೋ ನಮಗ ಹೊಟ್ಟಿ ತುಂಬರ್ ಸಾಕಪ್ಪ ಅಂತ ಹೇಳಿ ರೂಮ್ನಾಗ ಅದು ಇದು ಮಾಡ್ಕೊಂಡ್ ಉಮ್ಮದ್ರಾಗ ನಾಲ್ಗಿಗ್ ರುಚಿ ಅಮ್ಮದೇ ಹೋಗ್ಬಿಟ್ಟಿರ್ತದ್ರಿ. ಊರಿಗ್ ಬಂದಾಗ ಒಂದ್ಸರ್ತಿ ಈ ತರ ಒಲಿ ಮುಂದ್ ಕುಂತ ಅವ್ವ ಬಾಡೋ ಬಿಸಿ ರೊಟ್ಟಿ ಊಟ ಮಾಡ್ದೇವಪ್ಪ ಅಂದ್ರ ನಾಲ್ಗಿ ರುಚಿ ಜೊತೆ ಮನ್ಸಿಗೆ ಬಿ ಬಹಳ ಖುಷಿ ಆಗ್ತದ ನೋಡ್ರಿ. ಶಿಸ್ತು ಊಟ ಗಿಟ ಮುಗಿಸ್ಕೊಂಡು ಟ್ರಾಕ್ಟರ್ ತಗೊಂಡು ಹೊಲ್ದ ಕಡೆ ಹೊಂಟು ಬಿಟ್ಟೇವ್ರಿ. ಜೋಳದ ರಾಶಿ ಆಗಿ ಮೇಲೆ ಕಣಕಿ ಎಲ್ಲಾ ಹೊಲ್ದಾಗೆ ಬಿದ್ದಿತ್ತು. ಟ್ರಾಕ್ಟರ್ ತುಂಬಾ ಲೋಡ್ ಮಾಡಿ ಮನಿ ಕಡೆ ತಂದ್ ಹಾಕ್ ಬಿಟ್ಟೇವಪ್ಪ ಅಂತಂದ್ರ ದನ ಕರುಗಳಿಗೆ ಒಂದ್ ವರ್ಷ ಎಷ್ಟು ತಿಲ್ಲಾಕ್ ಬೇಕ್ ಅಷ್ಟ್ ಕಣಕಿ ಸ್ಟಾಕ್ ಮಾಡಿ ಇಟ್ಬಿಡ್ತೀವ್ರಿ. ಹೊಲ್ದ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಮನಿ ಕಡೆ ಬಂದು ಮುಂಜಾನೆ ನೀರ್ ತುಂಬಿದ್ ಬ್ಯಾರಲ್ ಒಳಗ ಕಡ್ಲಿ ನೆನಿ ಹಾಕ್ಲಾಕ ಇಟ್ಟ. ಒಟ್ನಾಗ ಹಳ್ಳಿ ಕಡೆ ಬಂದೇವ್ ಅಂತಂದ್ರ ಮನ್ಸಿಗೆ ಖುಷಿ ಕೊಡೋ ಕೆಲ್ಸದಾಗ ಟೈಮ್ ಹೆಂಗ್ ಹೋಗ್ತದ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.